ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಈ ಬಾರಿ ಫಲಿತಾಂಶದಲ್ಲಿ 12.50 ಏರಿಕೆ ಆಗಿದೆ. ದಾಖಲೆ ಮಟ್ಟದಲ್ಲಿ ಏರಿಕೆ ಅಂತ ಹೇಳ್ಬೋದು. ಇದು ಪಿಯುಸಿ ರಿಸಲ್ಟ್ ಕಳೆದ ಬಾರಿ 73% ಆಗಿತ್ತು ಓವರ್ ಆಲ್ ನಾವು ನೋಡೋದಾದ್ರೆ ನಮ್ಮ ಸ್ಟೇಟ್ದು. ಈಗ ನೋಡಿ ದಾಖಲೆ ಮಟ್ಟದಲ್ಲಿ ಏರಿಕೆಯಾಗಿದೆ. ಖುಷಿ ವಿಚಾರ ಇದು. ಅಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ ಅಂತ ಅರ್ಥ. ಇದು ಶೈಕ್ಷಣಿಕವಾಗಿ ನೋಡಿ 86% ಫಲಿತಾಂಶ ದಾಖಲಾಗಿದೆ ಈ ವರ್ಷದ್ದು. ಕಳೆದ ವರ್ಷ 73.45 ಆಗಿತ್ತು, 12% ಜಾಸ್ತಿ ಆಗಿದೆ. ವಾಣಿಜ್ಯ ವಿಭಾಗ ಅಂದರೆ ಕಾಮರ್ಸ್, ದಕ್ಷಿಣ ಕನ್ನಡದ ದಿಶಾ ನೋಡಿ, ಇವರೇ ದಿಶಾ ಫೋಟೋ ಇದೆ ಅಲ್ವಾ, ಇವರೇ 600 ತೆಗೆದುಕೊಂಡಿದ್ದಾರೆ ಇವರು. ಎಲ್ಲ ಔಟ್ ಆಫ್ ಔಟು. ಮೂಡುಬಿದಿರೆಯ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ ಇವರು. ನೋಡಿ ಅದಷ್ಟು ಶ್ರಮ ಹಾಕಿರಬಾರ್ದು. ಇವರು ಚೆನ್ನಾಗಿ ಓದಿದ್ದಾರೆ. ದಿಶಾ ಅವರು ಒಳ್ಳೆ ಮಾರ್ಕ್ಸ್ ಬಂದಿದೆ, 600 ನೋಡಿ. ಏನು ಹೇಳೋದಂಗೆ ಇಲ್ಲ ಈ ವಿಚಾರದಲ್ಲಿ, ಯಾಕಂದರೆ ಔಟ್ ಆಫ್ ಔಟ್ ತೆಗೆದಿದ್ದಾರೆ ಇವರು. ಆಳ್ವಾಸ್ ಕಾಲೇಜ್ ಅಂದರೆ ಗೊತ್ತಲ್ವಾ, ಎಂತಿಂಥ ವಿದ್ಯಾರ್ಥಿಗಳನ್ನು ಕೊಟ್ಟಂಥ ಒಂದು ಸಂಸ್ಥೆ ಅದು. ಅದರ ಜೊತೆಗೆ ಅಲ್ಲಿ ಓದಂಥವರು ಬೇರೆ ಬೇರೆ ವಿಭಾಗಗಳಲ್ಲೂ ಕೂಡ ಉನ್ನತ ಮಟ್ಟದಲ್ಲಿದ್ದಾರೆ. ಅದರ ಜೊತೆಗೆ ಕಾಲೇಜಿನ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ. ಜೊತೆಗೆ ಆ ದಿಶಾ ಅವರು ಕುಟುಂಬಸ್ಥರು ಕೂಡ ಸಂಭ್ರಮ ಪಡ್ತಾ ಇದ್ದಾರೆ. ದಿಶಾ ಅವರು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದಾರೆ. ಕಾಮರ್ಸ್ ಅಂದರೆ ನೋಡಿ ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ. ಸೈನ್ಸ್ ಹೇಗೋ ಔಟ್ ಆಫ್ ಔಟ್ ತೆಗಿಬೋದು, ಬಟ್ ಕಾಮರ್ಸ್ ಏನಿದೆ, ಬಿಸ್ನೆಸ್ಸು, ಅಕೌಂಟೆನ್ಸಿ ಅವೆಲ್ಲ ಇರ್ತಾವಲ್ಲ, ಸಿಕ್ಕಾಪಟ್ಟೆ ಅಭ್ಯಾಸ ಮಾಡಿದ್ರು ಇವರು. ಹಗಲು ರಾತ್ರಿ ಅಂದೇ ಓದ್ತಾ ಇದ್ರು. ಜೊತೆಗೆ ಪೋಷಕರು ಕೂಡ ಅಷ್ಟೇ ಸಪೋರ್ಟನ್ನು ಮಾಡಿದ್ರು ಇವರಿಗೆ. ಶಿಕ್ಷಕರು ಕೂಡ ಅಷ್ಟೇ ಕಾಲೇಜಿನಲ್ಲಿ. ಅವರೆಲ್ಲರ ಒಂದು ಬೆಂಬಲ, ಸಹಕಾರ ಮತ್ತು ಅವರ ವೈಯಕ್ತಿಕವಾದಂಥ ಆ ಶ್ರಮವನ್ನು ಹಾಕಿ 600ಕ್ಕೆ 600 ಅಂಕ ಗಳಿಸಿದ್ದಾರೆ. ಅಷ್ಟು ಸುಲಭ ಅಲ್ಲ ರೀ ಔಟ್ ಆಫ್ ಔಟ್ ತೆಗೆಯೋದು. ಹಾಗಾಗಿನೇ ಇಡೀ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಇವರು. ದಿಶಾ ದಕ್ಷಿಣ ಕನ್ನಡ ಜಿಲ್ಲೆಯವರು. ಈ ಬಾರಿಯೂ ಕೂಡ ವಿದ್ಯಾರ್ಥಿನಿಯರೇ ಮೇಲುಗೈ ಆಗಿದ್ದಾರೆ. 600ಕ್ಕೆ 600 ಅಂಕವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಇಂಟರ್ನಲ್ ಮಾರ್ಕ್ಸ್ ಕೂಡ ಔಟ್ ಆಫ್ ಔಟೇ ಬಂದಿದೆ ಇವರಿಗೆ. ಹಾಗೆ ತೇರಿದು ಕೂಡ ಅಷ್ಟೇ. ಎಲ್ಲದರಲ್ಲೂ ಕೂಡ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾರೆ ಅವರು, ಅಂದರೆ ಒಂದೊಂದು ಸಬ್ಜೆಕ್ಟ್ಗೆ. ಲಾಸ್ಟ್ ಟೈಮ್ ನಾವು ಗಮನಿಸಿದ್ವಿ ಫಲಿತಾಂಶವನ್ನು, ಸ್ವಲ್ಪ ಸುಧಾರಣೆ ಕಂಡಂಗೆ ಆಗಿತ್ತು. 73% ಇದೆ, ಅದೇ ಆವಾಗ ನಮಗೆ ಜಾಸ್ತಿ ಅಂತ ಅನಿಸಿತ್ತು. ಆದರೆ ಈ ಬಾರಿ 86% ರಿಸಲ್ಟ್ ಬಂದಿದೆ. ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯದ್ದು. ದಿಶಾ ಅಂತ ಇವರ ಹೆಸರು. ದಿನನಿತ್ಯವೂ ಕೂಡ 10 ರಿಂದ 18 ಗಂಟೆ ಅಭ್ಯಾಸ. ಬೆಳಗಿನ ಜಾವ ಬೇಗ ಎದ್ದು ಓದುವಂಥ ಹವ್ಯಾಸ ಇವರು ಜಾಸ್ತಿ ಇತ್ತು. ಅದಾದಮೇಲೆ ಓದಿದ್ದನ್ನು ಇವರು ಬರೆದು ತೆಗಿತಾ ಇದ್ರು. ಒಂದು ಮಾತಿದೆ, 10 times ರೀಡಿಂಗ್ ಈಕ್ವಲ್ ಟು 1 time ರೈಟಿಂಗ್ ಅಂತ ಕರೀತಾರೆ. ಆ ಒಂದು ಸ್ಟ್ರಾಟಜಿಯನ್ನು ಇವರು ಮಾಡ್ತಾ ಇದ್ರು. ಪದೇ ಪದೇ ಓದ್ತಾ ಇದ್ರು. ಹಾಗಾಗಿನೇ ಇಷ್ಟು ಅಂಕ ಬರಲಿಕ್ಕೆ ಕಾರಣ ಆಗಿದೆ. ನಿಜಕ್ಕೂ ದಾಖಲೆ ಅಂತ ಹೇಳ್ಬೋದು. ಪ್ರತಿ ಬಾರಿ ಕೂಡ ಇಂಥ ಸ್ಟೂಡೆಂಟ್ಸ್ ಇದ್ದೇ ಇರ್ತಾರೆ. ಆದರೆ ಎಲ್ಲ ಕಾಲೇಜಿನಲ್ಲೂ ಕೂಡ ಇಂಥ ವಿದ್ಯಾರ್ಥಿಗಳು ಇರೋದಿಲ್ಲ. ಅಪರೂಪ 600ಕ್ಕೆ 600 ಪಡೆಯುವುದು, ಅದರಲ್ಲೂ ಕಾಮರ್ಸ್ ವಾಣಿಜ್ಯ ವಿಭಾಗದಲ್ಲಿ. ಈ ಬಾರಿ ಒಳ್ಳೆಯ ರಿಸಲ್ಟ್ ಬಂದಿದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ. ನಾವು ನೋಡಿದರೆ ದಿಶಾ ಅವರು ಕೂಡ ಅಷ್ಟೇ, ಅವರ ಲೆಕ್ಚರರ್ ಮಾರ್ಗದರ್ಶನದಲ್ಲಿ ಅಭ್ಯಾಸವನ್ನು ಮಾಡಿದ್ದಾರೆ. ಏನೇ ಡೌಟ್ ಇದ್ದರೂ ಕೂಡ ಅವರು ಬೇಗನೆ ತಿಳಿದುಕೊಳ್ತಾ ಇದ್ರು. ಹಾಗೆಯೇ ಅವರು ಓದುವಂತಹ ಆ ವಿಧಾನ ಕೂಡ ಅವರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಎಲ್ಲರೂ ಓದ್ತಾರೆ, ಆದರೆ ಕೆಲವರಿಗೆ ತಲೆಯಲ್ಲಿರುತ್ತೆ, ಇರಲ್ಲ. ನೋಡಿ ಸಂಗೀತ, ಇವರು ವಿಜಯನಗರ 598 ಗಳಿಸಿದ್ದಾರೆ ಇವರು. ಬರೀ 2 ಮಾರ್ಕ್ಸ್ ಕಡಿಮೆ. ಎಲ್ಲೋಯ್ತು 2 ಮಾರ್ಕ್ಸು? ಬೇಜಾರಾಗಿರುತ್ತೆ ಅವ್ರಿಗೆ. ಅಯ್ಯೋ ಇನ್ನೆರಡು ಬಂದಿದ್ರೆ ಮಾರ್ಕ್ಸು ನಂದು ಔಟ್ ಆಫ್ ಔಟ್ ಆಗ್ತಿತ್ತು ಅಂತೇಳಿ. ದಿಶಾ 600ಕ್ಕೆ 600, ಇವ್ರು ನೋಡಿ 2 ಮಾರ್ಕ್ಸ್ ಕಮ್ಮಿ ಅಷ್ಟೇ ಇವ್ರದ್ದು. ಖಂಡಿತವಾಗ್ಲೂ ಒಂದು ದೊಡ್ಡ
ಸಾಧನೆ ಅಂತ ಹೇಳ್ಬೋದು ಇದು. ವಿಜಯನಗರದ ಅರ್ಚನಾ 600ಕ್ಕೆ 598 ಅಂಕಗಳನ್ನು ಗಳಿಸಿದ್ದಾರೆ. ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ ಇವರು. ವಿಜಯನಗರ ಜಿಲ್ಲೆ ಎಲ್ಲ ಕಾಲೇಜುಗಳು ಕೂಡ ರಿಸಲ್ಟ್ ಈ ಬಾರಿ ಉತ್ತಮವಾಗಿ ಬಂದಿದೆ. ಕಾಲೇಜಿನ ಎಫರ್ಟ್ ಕೂಡ ಹಾಗೆ ಇರುತ್ತೆ ಅಲ್ಲಿ. ಜೊತೆಗೆ ಅವರು ಮನೆಯಲ್ಲಿರುವಂತಹ ಒಂದು ವಾತಾವರಣ, ಕೆಲವೊಂದಿಷ್ಟು ಅವರ ಬಡತನಗಳು, ಅಂದರೆ ವೈಯಕ್ತಿಕವಾದಂತಹ ಕೆಲವೊಂದು ಸಮಸ್ಯೆಗಳು ಕುಟುಂಬದಲ್ಲಿ ಇದ್ದೇ ಇರುತ್ತೆ. ಅದೆಲ್ಲದರ ಮಧ್ಯೆ ಕೂಡ ಅರ್ಚನಾ ಚೆನ್ನಾಗಿ ಅಭ್ಯಾಸ ಮಾಡಿದ್ರು. ಅವ್ರದ್ದು ಎಫರ್ಟ್ ಇತ್ತು. 600ಕ್ಕೆ 598 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಮತ್ತು ರಾಜ್ಯಕ್ಕೆ ನಂಬರ್ 1 ರ್ಯಾಂಕ್ ಅಂತ ಹೇಳಿದ್ರೆ ದಿಶಾ ಅವರು ಕಾಮರ್ಸ್ನಲ್ಲಿ.